ಸಿದ್ಧವಾಗಿದ್ದೀರಾ? ಯಾಕಂದ್ರೆ ಈ ತಿಂಗಳಿನ ಒಂದು ವಾಗ್ದಾನ ಇದೆಯಲ್ಲ, ಅದು ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಾಕ್ಯ ಓದೋಕ್ಕಿಂತ ಮುಂಚೆ ಕೆಲವು ಇನ್ಸಿಡೆಂಟ್ಗಳು ಈ ತಿಂಗಳಲ್ಲಿ ನಡೆಯೋದನ್ನು ನಾನು ತಿಳಿಸ್ತೇನೆ. ಇಟ್ ಈಸ್ ಲೈಕ್ ಪ್ರಾಫಿಟಿಕ್ ಸೈನ್. ಅದನ್ನು ನೀವು ಈ ತಿಂಗಳಲ್ಲಿ ಕೇಳ್ತೀರ. ಈ ತಿಂಗಳಲ್ಲಿ ಕೆಲವು ದೇಶಗಳಲ್ಲಿ, ನಮ್ಮ ಭಾರತ ದೇಶದಲ್ಲೂ ಕೂಡ ಭಾರತ ದೇಶವು ಸೇರಿ ಕೆಲವು ದೇಶಗಳಲ್ಲಿ ಐತಿಹಾಸಿಕ ಘಟನೆಗಳು ನಡೀತವೆ. ಈ ತಿಂಗಳಲ್ಲಿ ಹಿಸ್ಟಾರಿಕಲ್ ಮೂಮೆಂಟ್ಸ್ ಈ ತಿಂಗಳಲ್ಲಿ ನಡೀತದೆ. ದೇವರದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇನ್ನೊಂದು ಎರಡನೇದು ಬಂದು, ಒಂದು ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಏನ್ ಮಾಡುತ್ತಂದ್ರೆ, ಒಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ, ಏನೋ ಒಂದು ಮೇಜರ್ ಪ್ರಾಬ್ಲಮ್ ಇರೋದ್ರಿಂದ ಇಮ್ಮಿಡಿಯೇಟ್ ಲ್ಯಾಂಡ್ ಆಗೋದನ್ನ ಆ ನ್ಯೂಸ್ ನೀವು ಕೇಳ್ತೀರಾ ಈ ತಿಂಗಳು. ಇದೊಂದು ಎರಡನೇದು. ಮೂರನೇದಾಗಿ ದೇವರು ಕ್ಲಿಯರ್ ಆಗಿ ತಿಳಿಸಿದೆ ಅನ್ನೋದ್ರೆ, ನನಗೆ ಎಲ್ಲಿ ತನಕ ನೀವು ಬಾಯಿ ಬಿಟ್ಟು ಮಳೆಗೋಸ್ಕರ ಪ್ರೇಯರ್ ಮಾಡೋದಿಲ್ವೋ, ಮಳೆ ಬರೋದೇ. ಯಾಕಂದ್ರೆ ಈ ವರ್ಷ ಮಳೆಗೆ ಕೊರತೆ ಸುಮಾರು 73 ದೇಶಗಳು ಫೇಸ್ ಮಾಡುತ್ತೆ ಅಂತ ದೇವರು ತಿಳಿಸಿದ್ದಾರೆ. ನೀವು ಕೇಳಬೇಕು, ನೀವು ಪ್ರಾರ್ಥಿಸಿದ್ರೆ ಮಾತ್ರ ದೇವರು ನಿಮ್ಮನ್ನು ಅನುಗ್ರಹಿಸಿಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು 3 ಮೇನ್ ಇನ್ಸಿಡೆಂಟ್ ಈ ತಿಂಗಳಲ್ಲಿ ನಡೀಲಿಕ್ಕೆ. ಹಲ್ಲೆಲೂಯಾ. ನಾನು ನೆನ್ನೆ ಬರುವಾಗ ಮಳೆ ಬರಲಿ ಅಂತ ಪ್ರೇಯರ್ ಮಾಡ್ಕೊಂಡು ಬಂದೆ. ನೆನ್ನೆ ನಮಗೆ ನ್ಯೂಸ್ ಕೂಡ ಸಿಕ್ತು, ಗುಡುಗು ಮಿಂಚು ಸಹಿತ ಬೆಂಗಳೂರಲ್ಲಿ ಮಳೆ ಆಯಿತು. ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಅನುಗ್ರಹಿಸಿಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಿದ್ಧವಾಗಿರಬೇಕು ನೀವು. ಹಲ್ಲೆಲೂಯಾ. ಸೊ ಈ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಓಕೆ, ವಾಕ್ಯದ ಭಾಗಕ್ಕೆ ಹೋಗುವ. ಈ ತಿಂಗಳಿಗೆ ದೇವರು ನಮಗೆ ಏನನ್ನು ವಾಗ್ದಾನ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವ. ಈ ತಿಂಗಳ ಯಾವುದು? ಜೂನ್ ತಿಂಗಳು. ಎಷ್ಟನೇ ತಾರೀಕು ಇವತ್ತು? 2ನೇ ತಾರೀಕು. ಪ್ರೈಸ್ ದಿ ಲಾರ್ಡ್. 2ನೇ ತಾರೀಕು ಆಗಿದ್ರು ಕೂಡ ತಿಂಗಳಿನ ಮೊದಲನೆಯ ವಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜೂನ್ ತಿಂಗಳು, ಜೂನ್ 2024 is the month of 1000 times more. ಹಲ್ಲೆಲೂಯಾ. ಧರ್ಮೋಪದೇಶ ಕಂಡ 1ನೇ ಅಧ್ಯಾಯ 11ನೇ ವಚನವನ್ನು ಯಾರಾದರೂ ತೆಗೆದುಕೊಳ್ಳಿ. ಡಿಟೆರೋನಮಿ ಚಾಪ್ಟರ್ 1 verse 11. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನವನ್ನು ಯಾರಾದರೂ ಸ್ಪಷ್ಟವಾಗಿರೋದು. ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ಆಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಎಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಅದನ್ನು ಇಂಗ್ಲಿಷ್ ನಲ್ಲಿ ಓದಿ. ಡಿಟೆರೋನಮಿ ಚಾಪ್ಟರ್ 1 verse 11. May the Lord God of your fathers make you 1000 times more numerous than you are, and bless you as He has promised you. ಅಲ್ಲಿ ಒಂದು ವಿಷಯವನ್ನು ದೇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ 1000ದಷ್ಟಾಗುವಂತೆ. ಕನ್ನಡದಲ್ಲಿ ಏನ್ ಹೇಳುತ್ತೆ? 1000ದಷ್ಟಾಗುವಂತೆ. ನನ್ನೊಟ್ಟಿಗೆ ರಿಪೀಟ್ ಮಾಡಿದನ ಇನ್ನೊಮ್ಮೆ ಹೇಳಿ, ಇನ್ನೊಂದ್ಸತಿ ಹೇಳಿ. 1000ದಷ್ಟಾಗುವಂತೆ ದೇವ್ರು ಏನ್ ಮಾಡ್ತಾರಂತೆ? ಹೆಚ್ಚಿಸ್ತಾರಂತೆ. ಇಂಗ್ಲಿಷ್ ನಲ್ಲಿ ಏನ್ ಹೇಳತ್ತಂದ್ರೆ 1000 times more. ಏನ್ ಹೇಳತ್ತೆ? 1000 times more. 1000ದಷ್ಟು. ಪ್ರೈಸ್ ದಿ ಲಾರ್ಡ್. 1000ದಷ್ಟಾಗುವಂತೆ ಇನ್ಕ್ರೀಸ್. ಸೊ ಅದಕ್ಕೆ ದೇವರು ಈ ತಿಂಗಳಿಗೆ ನಮಗೆ ಕೊಟ್ಟ ವಾಗ್ದಾನ ಏನಂದ್ರೆ, ಜೂನ್ 2024 ದ ಮಂತ್ ಆಫ್ 1000 times more. ಪ್ರೈಸ್ ದಿ ಲಾರ್ಡ್. ಈ ತಿಂಗಳಿಗೆ ದೇವರು ನಮಗೆ ಕೊಟ್ಟ ವಾಗ್ದಾನ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನ. ಅದರ ಪ್ರಕಾರ ಈ ತಿಂಗಳು ಏನಾಗುತ್ತೆ? 1000 times more. 10ರಷ್ಟಲ್ಲ, 30ರಷ್ಟಲ್ಲ, 60ರಷ್ಟಲ್ಲ, ಇವನ್ 100ರಷ್ಟು ಅಲ್ಲ, 1000ದಷ್ಟು. 1000 times more ದೇವರು ನಿಮ್ಮ ಲೈಫಲ್ಲಿ ಈ ತಿಂಗಳು ಕಾರ್ಯ ಮಾಡಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಈ 1000ದಷ್ಟು ಎಂಬುದಾಗಿ ನೋಡೋದಾದ್ರೆ, ಯಾವ ರೀತಿಗೆ ದೇವರು 1000ದಷ್ಟು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತೀನಿ ಎಂಬುದಾಗಿ ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ನಮಗೆ ಚೆನ್ನಾಗಿ ಗೊತ್ತಿದೆ. ಎಜಿಕೇಲನಿಗೆ ದೇವರು ಏನ್ ಹೇಳಿದ್ರು? 37ನೇ ಅಧ್ಯಾಯದಲ್ಲಿ, ಎಜಿಕೇಲ 37ನೇ ಅಧ್ಯಾಯದಲ್ಲಿ ಎಲುಬುಗಳಿಗೆ ಹೋಗಿ ಏನಂತ ಹೇಳಿದ್ರು?
ನೀನು ಹೋಗಿ ನಾನು ಹೇಳುತ್ತಾನೆ ಅವುಗಳ ಮೇಲೆ ಹೇಳು. ಎಲ್ಲಿ ಹೋಗಿ ಹೇಳಕ್ ಹೇಳಿದ್ರು? ಆ ಎಲುಬುಗಳ ಸ್ಥಿತಿ ಯಾವ್ದು ರೀತಿಯಾಗಿತ್ತು? ಸತ್ತಿ ಅದು ಪೂರ್ತಿ ಒಣಗಿ ಯಾವ ಸಾರಾಂಶವೂ ಕೂಡ ಇಲ್ಲದಿರುವ ರೀತಿಯಲ್ಲಿ ಇತ್ತು. ಪ್ರೈಸ್ ದಿ ಲಾರ್ಡ್. ಈಗ ಒಂದು ಒಣಗಿದ ಎಲುಬಿದೆ. ಪ್ರೈಸ್ ದಿ ಲಾರ್ಡ್. ಗಮನ ಇಟ್ಟು ಕೇಳಿ. ಒಂದು ಒಣಗಿದ ಎಲುಬುಗಳ ಒಂದು ರಾಶಿ ಇದೆ. ಈಗ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀನು ಆ ಎಲುಬುಗಳ ರಾಶಿಗಳ ಮುಂದೆ ಹೋಗಿ ನಾನು ಏನು ಹೇಳ್ತೀನಿ ಅದನ್ನ ನುಡಿ ಅಂತ. ಎಷ್ಟು ಜನ ತಯಾರಿದ್ದೀರಾ? ಮಾಡ್ತೀರಾ? ಎಷ್ಟು ಜನ ಮಾಡ್ತಾರೆ? ಫಸ್ಟ್ ಎಷ್ಟು ಜನ ಮುಂದೆ ಒಂದು ಸ್ಟೆಪ್ ತಗೊಳ್ತೀರಾ? ಅದಕ್ಕೆ ಅಷ್ಟಕ್ಕೆ ಫಸ್ಟ್ ಕೈ ಇಟ್ಟು. ಪ್ರೈಸ್ ದಿ ಲಾರ್ಡ್. ಒಂದು ಕ್ಲಾರಿಟಿ ನಾನು ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ವೆನ್ ಇಟ್ ಕಮ್ಸ್ ಫ್ರಮ್ ಗಾಡ್, ಅದು ಯಾವಾಗ ದೇವರಿಂದ ಬರುತ್ತೋ ಸೆಕೆಂಡ್ ಥಾಟ್ ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರಬಾರ್ದು. ಯಾಕಂದ್ರೆ ದೇವರು ಹೇಳಿದ್ರ 100 ಅಲ್ಲ 1000% ಗ್ಯಾರಂಟಿ ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೀವು ಕೂತಿರೋ ನೀವೆಲ್ಲರೂ ಲೈವ್ ನೋಡ್ತೀರಿ, ಎಲ್ಲರೂ ಮೇಲೂ ಕೂಡ 1000 times ಗ್ರೇಸ್ ನಾನು ನಿಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಒಂದು 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕನ್ನಡದಲ್ಲಿ ಏನಿದೆ? ಎಲುಬುಗಳ ರಾಶಿ ಅಂತಿದೆ. ಪ್ರೈಸ್ ದಿ ಲಾರ್ಡ್. ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ, ಇವನ್ ಇಂಗ್ಲಿಷ್ ಅಲ್ಲಿ ಕೂಡ ಅಷ್ಟು ಕರೆಕ್ಟ್ ಆಗಿಲ್ಲ, ಬಟ್ ನಾನು ಅದು ಒರಿಜಿನಲ್ ಟ್ರಾನ್ಸ್ಲೇಷನ್ ಗ್ರೀಕ್ ಮತ್ತೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ನೋಡುವಾಗ ಹೇಳುತ್ತೆ ಥೌಸಂಡ್ಸ್ ಆಫ್ ಬೋನ್ಸ್, ಸಾವಿರಗಳಷ್ಟು. ಅದರ ಅರ್ಥ ಏನಂದ್ರೆ, ಯಾಕೆ ಆ ವಚನವನ್ನು ನಾನು ನಿಮಗೆ ಇಲ್ಲಿಗೆ ತರ್ತಾ ಇದ್ದೀನಿ ಅಂದ್ರೆ, ಎಜಿಕೇಲ್ ಯಾರು? ಪ್ರವಾದಿ. ಅವನ ವರ್ಕ್ ಆಫೀಸ್, ಅವನ ಡೆಸಿಗ್ನೇಷನ್ ಏನು? ಪ್ರವಾದಿ. ಅವನನ್ನ ಕರೆದಿದ್ದು ಯಾರು? ದೇವರು ಕರೆದ್ರೆ ಅವನೇನಾಗ್ತಾನೆ? ದೇವರ ಸೇವಕನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಅವ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡ್ರೆ ಸೇವೆಗಾಗಿ ಆ ವ್ಯಕ್ತಿ ಏನಾಗ್ತಾನೆ? ದೇವರ ಸೇವಕನಾಗ್ತಾನೆ. ಅದರ ನಂತರ ದೇವರು ಅನೇಕ ಡೆಸಿಗ್ನೇಷನ್ ಗಳನ್ನು ಕೊಡ್ತಾ ಹೋಗ್ತಾರೆ. ದೇವರು ಎಜಿಕೇಲನಿಗೆ ಕೊಟ್ಟಿದ್ದೇನು? ಪ್ರವಾದಿ. ಹಿ ವಾಸ್ ಅ ಪ್ರಾಫಿಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆವಾಗ ಎಜಿಕೇಲನಿಗೆ ದೇವರು ಹೇಳಿದ್ದೇನು? ಹೋಗಿ ಎಲುಬುಗಳ ಮೇಲೆ ವಾಕ್ಯ ಹೇಳು. ಎಷ್ಟು ಸಾರಿ ಹೇಳಿ ಕೇಳಿದ್ರು? 3 ಸಾರಿ. ಫಸ್ಟ್ ಸಾರಿ ಅವನು ದೇವರು ಹೇಳಿದ್ದನ್ನು ನುಡಿಯುವಾಗ ಏನಾಯ್ತು? ಮೋಡೆಗಳು ಜೋಡಣೆಯಾಗಿ ಒಂದು ಆಕಾರಕ್ಕೆ ಬಂತು. 2ನೇ ಸಾರಿ ಆತನು ನುಡಿಯುವಾಗ ಮಾಂಸ ಖಂಡಗಳು, ನರವು ಎಲ್ಲ ಬಂದು ಕೂತ್ಕೊಂಡು ತುಂಬಿಕೊಳ್ತು. 3ನೇ ಸಾರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅವನು ನುಡಿಯುವಾಗ ಶ್ವಾಸ ಬಂತು ಎಂಬುದಾಗಿದೆ. ಆದ್ರೆ ಒರಿಜಿನಲ್ ಟ್ರಾನ್ಸ್ಲೇಷನ್ ಹೇಳುತ್ತೆ, ಏನ್ ಹೇಳತ್ತಂದ್ರೆ ದೇವರ ಶ್ವಾಸವು ಅಂತ. He breathed his life. ದೇವರೇ ತನ್ನ ಜೀವವನ್ನ ಆ ಸತ್ತಂತ ಮೂಳೆಗಳ ಒಳಗೆ ದೇವರು ಕಳಿಸಿ. ಪ್ರೈಸ್ ದಿ ಲಾರ್ಡ್. ನಾವು ವಾಕ್ಯದಲ್ಲಿ ನೋಡ್ತೀವಿ, ಮುಂದುವರೆದ ಭಾಗದಲ್ಲಿ ನೋಡ್ತೇವೆ, ಅವೆಲ್ಲವೂ ಎದ್ದು ನಿಂತುಕೊಂಡು ಸೇರುವ ಒಂದು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟದಂತೆ. ಯಾವ ರೀತಿಯಾಗಿ ಮಾರ್ಪಟ್ಟದಂತೆ? ಒಂದು ದೊಡ್ಡ ಸೈನ್ಯವಾಗಿ ಅದು ಮಾರ್ಪಡ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಸತ್ತಂತ ಎಲುಬುಗಳನ್ನೇ ದೇವರು ಬದುಕಿಸಿ ಜೀವವನ್ನು ಕೊಡುವುದಾದ್ರೆ, ನೀವು ಆತನು ನಂಬಿದ ನೀವು ಮಕ್ಕಳುಗಳು, ಆತನ ಎಷ್ಟರ ಮಟ್ಟಿಗೆ ನಿಮ್ಮ ಜೀವಿತದಲ್ಲಿ ಅದನ್ನು ಕಾರ್ಯ ಮಾಡಿದ್ದಾರೆ. ಸತ್ತಂತ ಎಲುಬನ್ನೇ 1000ದಷ್ಟು ಆತನು ಬೆಟರ್ ಆಗಿ ಮಾಡುವುದಾದ್ರೆ, ತನ್ನ ಸ್ವರಕ್ತದಿಂದ ಕೊಂಡುಕೊಂಡ ನಿಮ್ಮನ್ನ, ನಿಮ್ಮ ಜೀವಿತ ಆತನು ಇನ್ನು ಎಷ್ಟರ ಮಟ್ಟಿಗೆ ಉನ್ನತವಾಗಿ ನಡೆಸಲು ಆತನು ಶಕ್ತನಾಗಿದ್ದಾನೆ. This month will be 1000 times more. ಈ ತಿಂಗಳು 1000 ಪಟ್ಟು ಹೆಚ್ಚಾಗಿ ದೇವರು ನಿಮ್ಮನ್ನು ನಡೆಸುವತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಕೂಡ ನಂಬಲಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ಗಮನ ಕೂಡ ಇರಲಿಲ್ಲ. ಎಲ್ಲಾದ್ರೂ ಎಲುಬುಗಳ ರಾಶಿಗಳ ಮಧ್ಯದಲ್ಲಿ ನಾವು ಹೋಗ್ತೀವ, ದೂರದಿಂದಲೇ ಬೇರೆ ಕಡೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ವಾಸನೆ ಹಂಗಿರತ್ತೆ. ದ ಕೋರ್ ಆಫ್ ದ ಮೆಸೇಜ್ ಇಸ್, ದೇವರು ನಿಮಗೆ ಏನನ್ನು ಹೇಳಲು ಬಯಸ್ತಾ ಇದ್ದಾರೆ ಅಂದ್ರೆ, ಇವ ನಿಮ್ಮ ಸತ್ತಂತ ಸ್ಥಿತಿಯಲ್ಲೂ ಕೂಡ ದೇವರು ನಿಮಗೆ 1000ದಷ್ಟು ಉನ್ನತಿ ಕೊಡಲು ಶಕ್ತವಾಗಿದೆ. ಯಾವುದೆಲ್ಲ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸತ್ತಂತದಾಗಿ ಇನ್ನೇನಾದ್ರು ಮುಗಿದೋಯ್ತು ಅದನ್ನು ಮರ್ತು ಬಿಡ್ಬೇಕೆಂಬುದಾಗಿ ಯಾವುದೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಇದೆಯೋ, ಅದಕ್ಕೆ ದೇವರು ಪುನಃ ಜೀವವನ್ನು ಕೊಟ್ಟು 1000ದಷ್ಟು ನಿಮ್ಮ ಜೀವಿತದಲ್ಲಿ ಆತನು ಉನ್ನತಿನ ತರಲು ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1000ದಷ್ಟು ಆತನು ಇನ್ನು ಹೆಚ್ಚಿಸಿ ಆತನು ನಿಮಗೆ ನಿಮ್ಮ ಜೀವಿತದಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಯಾಕೆಂದ್ರೆ ನಮ್ಮ ದೇವರು ವಾಗ್ದಾನ ಮಾಡಿದರೆ ಆತನು ನಿಶ್ಚಯವಾಗಿ ನೆರವೇರಿಸ್ತಾನೆ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ್ರು, ನೆರವೇರಿಸ್ತಾನೆ. ನೀವು ಸಿದ್ಧವಾಗಿದ್ದೀರಾ?
ನಿಮ್ಮ ಮನಸ್ಸು ಸಿದ್ಧವಾಗಿದೆಯಾ? ನಿಮ್ಮ ಕುಟುಂಬ ಸಿದ್ಧವಾಗಿದೆಯಾ? ಪರಿಸ್ಥಿತಿಗಳನ್ನು ನೋಡಬೇಡಿ. ಯಾಕಂದ್ರೆ ಮೋಶೆ ಹೇಳ್ತಾನೆ ಇಸ್ರಾಯೇಲರಿಗೆ, ಇಂದು ಕಾಣುವ ಐಗುಪ್ತವನ್ನ ಮತ್ತಿನ್ನೆಂದಿಗೂ ನಿಮ್ಮ ಲೈಫಲ್ಲಿ ನೀವು ನೋಡೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. 400 ವರ್ಷ ಗುಲಾಮತನದಿಂದ ಅವರು ಬೇಡಿಸಿಕೊಂಡು ಬಂದ್ರು. ಇವಾಗಲೂ ಕೂಡ ಈಜಿಪ್ಟ್ ಅವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದ್ರು ಕೂಡ 1% ಅವ್ರನ್ನ ಗೆಲ್ಲೋದಕ್ಕಾಗ್ತದೆ. ಯಾಕಂದ್ರೆ ದೇವರು ಒಂದು ಸಾರಿ ವಾಗ್ದಾನ ಮಾಡಿದ್ರೆ, ನೀವು ಈ ಭೂಮಿ ಮೇಲೆ ಇರುವವರೆಗೂ ಅಷ್ಟೇ ಅಲ್ಲ, ನೀವು ಭೂಮಿಯನ್ನು ಬಿಟ್ಟು ನಿಮ್ಮ ಮುಂದಿನ ಸಂತತಿಗಳು ಇರುವವರೆಗೂ ಕೂಡ ದೇವರು ಅದನ್ನು ನೆರವೇರಿಸ್ತಾರೆ. ಇಟ್ಸ್ ನಾಟ್ ಜಸ್ಟ್ ಅ ಫ್ಯೂ, ಬಟ್ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್. ಹೆಚ್ಚು ಹೆಚ್ಚಾಗಿ ದೇವರನ್ನು ಅನುಗ್ರಹಿಸಲು ಆತನ ಶಕ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕೆಲವೊಮ್ಮೆ ಏನ್ ಅಂದ್ಕೊಳ್ತೀವಿ ಅಂದ್ರೆ, ನಾವು ಅಂದುಕೊಂಡಿದ್ದು ನಡೆದೇ ಇದ್ದಾಗ ಅದು ಮುಗೀತು, ಅಲ್ಲಿಗೆ ನಾವೇನ್ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇಟ್ಸ್ ನಾಟ್ ದ ಫಿನಿಶ್ಡ್ ಟೈಮ್, ಬಟ್ ಇಟ್ ಇಸ್ ಅ ಟೈಮ್ ಆಫ್ ಅ ಬಿಗಿನಿಂಗ್. ಅದು ಮುಗಿದೋದ ಕಥೆ ಅಲ್ಲ, ಹೊಸದಾಗಿ ದೇವರು ಆರಂಭಿಸುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ತಿಂಗಳಲ್ಲಿ ನೀವು ಏನೆಲ್ಲ ಇಲ್ಲಿಯ ತನಕ ನಿಮ್ಮ ಲೈಫ್ ಅಲ್ಲಿ ಕಳೆದುಕೊಂಡ್ರು, ಅದಕ್ಕೆ ತಿರುಗಿ ದೇವರು 1000 ನಿಮಗೆ ಕೂಡಿಸಿಕೊಡುವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನೇಕ ವಿಷಯಗಳಲ್ಲಿ ದೇವರು ಯಾವ ಒಂದು ಏರಿಯಾಗಳಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ದೇವರು ಅದನ್ನ ಹೆಚ್ಚಿಸ್ತಾನೆ ಎಂಬುದಾಗಿ ನಾವು ನೋಡುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಸ್ಟ್ ದೇವರು ನಿಮ್ಮನ್ನು ಹೆಚ್ಚಿಸುವಂತದ್ದು ವಾಕ್ಯದಲ್ಲಿ. ಕೆಲವರಿಗೆ ವಾಕ್ಯದ ಕುರಿತು ಬಹಳ ಆಸಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ನಾನು ಗ್ರಹಿಸಿಕೊಳ್ಳಬೇಕು, ವಾಕ್ಯದ ಸಾರಾಂಶವನ್ನು ತಿಳಿದುಕೊಳ್ಳಬೇಕು ಅಂತ ವಾಕ್ಯದ ಜ್ಞಾನವನ್ನ ದೇವರು ನಿಮ್ಮಲ್ಲಿ 1000 ಹೆಚ್ಚಿಸುವ ಚೆನ್ನಾಗಿದೆ. ಎಷ್ಟು? 1000 ಆತನು ನಿಮ್ಮಲ್ಲಿ ದೇವರ ವಾಕ್ಯದ ಬಯಕೆಯನ್ನ, ದಾಹವನ್ನು ಹೆಚ್ಚಿಸುವ ಚೆನ್ನಾಗಿದ್ದಾನೆ. ಯಾಕಂದ್ರೆ ನಾವು ನೋಡ್ತೇವೆ, ವಾಕ್ಯ ಎನ್ನುವಂಥದ್ದು ಬಲವಾದ ಒಂದು ಅಡಿಪಾಯವಾಗಿರುವಂತ ಒಂದು ಬಂಡೆ. ಯಾಕಂದ್ರೆ ಆ ಬಂಡೆ ಕ್ರಿಸ್ತನು. ಹಲ್ಲೆಲೂಯಾ. ಯೋಹಾನ 1:1 ಹೇಳುತ್ತಾ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬ ಆತನ ನರವತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಆ ವಾಕ್ಯವು. ಹಲ್ಲೆಲೂಯಾ. ನೀವು ಯಾವಾಗ ನಿಮ್ಮ ಕುಟುಂಬವನ್ನ ಯೇಸು ಕ್ರಿಸ್ತನ ಅಡಿಪಾಯದಲ್ಲಿ ಹಾಕಿ ನಿಲ್ತೀರೋ, ಸೋಲು ಎಂಬುದಾಗಿ ಕಂಡರೂ ಕೂಡ ದೇವರು ಅದರಲ್ಲಿ ಜಯವನ್ನು ನಿಮಗೆ ಅನುಗ್ರಹಿಸುತ್ತಾರೆ. ಯಾಕಂದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಗೆ ಬರುತ್ತಾನೆ, ದೇವರು ನಮ್ಮ ಪಕ್ಷವಾಗಿದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಇಫ್ ಗಾಡ್ ಈಸ್ ಫಾರ್ ಅಸ್, ಹೂ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಅಸ್? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವೈರಿ ಒಂದು ಮಾರ್ಗವಾಗಿ ನಿಮ್ಮ ಮೇಲೆ ಬೀಳಲು ಬಂದರು. ಎಷ್ಟು ಮಾರ್ಗವಾದಂತೆ? ಅದಕ್ಕೆ 1000 ಸೇರಿಸಿ ಎಷ್ಟಾಗತ್ತೆ? 7000 ಮಾರ್ಗದಲ್ಲಿ ಅವನು ಓಡಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಡೀ ಇಸ್ರಾಯೇಲ್ ಸಮುದ್ರವರು 1000 ಸೈನಿಕರಿದ್ರು ಕೂಡ ಯಾರಿಗೂ ಆ ಧೈರ್ಯ ಬರಲಿಲ್ಲ ಗೊಲಿಯಾತನನ್ನು ಹೊಡಿಲಿಕ್ಕೆ ಅಂತ ಭಯ ಪಟ್ರು. ಆದ್ರೆ ಒಬ್ಬ ದಾವೀದನು ಬಂದ. ಯಾಕಂದ್ರೆ ವಾಕ್ಯದಲ್ಲಿ ಅಡಿಪಾಯವಾಗಿ ಇರುವಾಗ, ವಾಕ್ಯದ ಅಡಿಪಾಯದಲ್ಲಿ ನೀವು ಬೆಳೆಯುವಾಗ, ಗೋಲಿಯಾತನ ತಂದೆ ಮುತ್ತಾತ ಬಂದ್ರು ಕೂಡ ನೀವು ಜಯಿಸ್ತೀರ. ಯಾಕಂದ್ರೆ ನಿಮ್ಮ ಪಕ್ಷವಾಗಿ ದೇವರು ನಿಂತಿರುವಾಗ ಯಾರು ಕೂಡ ನಿಮ್ಮನ್ನ ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಒಂದು ನಂಬಿಕೆ, ಆ ಒಂದು ಕಾನ್ಫಿಡೆನ್ಸ್ ದಾವೀದನಲ್ಲಿ ಇದ್ದ ಕಾರಣ ಅವನು ಏನ್ ಹೇಳ್ದ? ಎಲೈ ಸುನ್ನತಿಲ್ಲದ ಗೋಲಿಯಾತನೇ, ಈ ಹೊತ್ತು ದೇವರು, ನಾನು ಆರಾಧಿಸುವ ದೇವರು ನಿನ್ನನ್ನ ನನ್ನ ಕೈಗೆ ಒಪ್ಪಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವನು ಪರಿಸ್ಥಿತಿಯನ್ನು ನೋಡಿ ಹೆದರ್ತಾ ಇಲ್ಲ. ಎಷ್ಟು ದೊಡ್ಡ ವ್ಯಕ್ತಿ ಅವನ ವಿರುದ್ಧವಾಗಿ ನಿಂತಿದ್ದಾನೆ ಅಂತ ಅವನು ಹೆದರ್ತಾ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಒಂದು ಕನ್ಫರ್ಮೇಶನ್ ಇತ್ತು, ದೇವರು ನನ್ನ ಜೊತೆಯಲ್ಲಿದ್ದಾನೆ. ಅವನು ನನಗಿಂತ 1000 ಪಟ್ಟು ಅವನು ಬೆಟರ್ ಆಗಿದ್ರು ಕೂಡ ಅವನ ಮುಂದೆ ದೇವರು ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1000 ಹೆಚ್ಚಾಗಿ ದೇವರು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ದಾವೀದನ ಜೀವಿತದಲ್ಲಿ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನು ಅವನು ಆಳಿದ ಎಲ್ಲಾ ವರ್ಷಗಳಲ್ಲಿ 1 ವರ್ಷವೂ ಕೂಡ ದೇವರು ಕೊರತೆಯನ್ನು ಅನುಗ್ರಹಿಸಲೇ.
ಅವನು ಮಾಡಿದ ತಪ್ಪುಗಳ ನಿಮಿತ್ತ ಮರಣ ಬಂತು, ಬರಗಾಲ ಬಂತು, ಆದ್ರೆ ಕೊರತೆ ಅನ್ನೋದು ಎಲ್ಲೂ ಇರಲಿಲ್ಲ. ಅಂತ ಅದರ ಮಧ್ಯದಲ್ಲೂ ಕೂಡ ದೇವರು ನಡೆಸುವುದಾದ್ರೆ, ಪ್ರೈಸ್ ದಿ ಲಾರ್ಡ್, ಅಪ್ಪ ತಂದೆಂದು ಕೂಗಿ ಕರೆಯುವಂತ ಭಾಗ್ಯವನ್ನು ಕೊಟ್ಟ ನನಗೆ ನಿಮಗೆ ಎಷ್ಟರ ಮಟ್ಟಿಗೆ ದೇವರು ಮಾಡಲು ಶಕ್ತಿ ಮಾಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಿಸ್ಟೋರಿಯನ್ಸ್ ಪ್ರಕಾರ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗಳ ಪ್ರಕಾರ ದಾವೀದನು ಅವನು ಆಳುವಾಗ ಇದ್ದಂತ ಸಮೃದ್ಧಿ ಸೊಲೊಮೋನನ ಕಾಲದಲ್ಲಿ 1000 ಪಟ್ಟು ಹೆಚ್ಚಾಯ್ತು ಎಂಬುದಾಗಿ ಹೇಳ್ತಾರೆ. ಎಷ್ಟು ಹೆಚ್ಚಾಯ್ತಂತೆ? 1000 ಪಟ್ಟು ಹೆಚ್ಚಾಯ್ತಂತೆ. ಸೊಲೊಮೋನನ ಕಾಲದಲ್ಲಿ ಯಾವ ರೀತಿಗೆ ಸಮೃದ್ಧಿ ಇತ್ತಂದ್ರೆ, ಚಿನ್ನ ಬೆಳ್ಳಿಯನ್ನ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರುವ ರೀತಿ ಮಾರ್ತಾ ಇದ್ರು. ಯಾಕಂದ್ರೆ ಅದಕ್ಕೆ ಚಿನ್ನಕ್ಕೆ ಬೆಳ್ಳಿಗೆ ವ್ಯಾಲ್ಯೂ ಇರಲಿಲ್ಲ. ದೇ ಆರ್ ಸೋ ಪ್ರೆಷಿಯಸ್ ಬಿಕಾಸ್ ಡೈಮಂಡ್ಸ್ ಅವ್ರನ್ನ ಯೂಸ್ ಮಾಡ್ತಾ ಇದ್ರು. ಡೈಮಂಡ್ ಗಳನ್ನ ಅವರು ಕರೆನ್ಸಿಯಾಗಿ ಯೂಸ್ ಮಾಡ್ತಾ ಇದ್ರು. ಚಿನ್ನ ಬೆಳ್ಳಿ ಏನಾಗಿತ್ತು? ವ್ಯಾಲ್ಯೂನೇ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ದಾವೀದನ ಜೀವಿತದಲ್ಲಿ ಮಾಡಿದ ದೇವರು, ಸೊಲೊಮೋನನ ಜೀವಿತದಲ್ಲಿ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ 1000ದಷ್ಟು ಏಳಿಗೆಯನ್ನು ಅನುಗ್ರಹಿಸಲು ಆತನ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ದಾವೀದನಿಗೆ ವಾಗ್ದಾನ ಮಾಡಿದ್ರು, ಅಲ್ಲಿಗೆ ನಿಂತೋಯ್ತಾ? ಸೊಲೊಮೋನನು ಕೂಡ ಅನುಭವಿಸುವಂತ ದೇವರು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಈ ತಿಂಗಳು ನೀವು ಏನೆಲ್ಲ ಮಾಡ್ತಿರಲ್ಲ, ದೇವರು ಅದಕ್ಕೆ 1000ದಷ್ಟು ಪ್ರತಿಫಲವನ್ನು ನಿಮ್ಮ ಜೀವಿತದಲ್ಲಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಈ ತಿಂಗಳು ನೀವೆಲ್ಲ ದೇವರಿಗಾಗಿ ಏನೆಲ್ಲ ಮಾಡ್ತೀರಿ, ನೀವು ಏನೆಲ್ಲ ಯಾವ ಯಾವ ವಿಷಯಗಳಿಗೆಲ್ಲ ನೀವು ಈ ತಿಂಗಳಲ್ಲಿ ಕೈ ಹಾಕ್ತೀರಾ, ಅದೆಲ್ಲದಕ್ಕೆ ದೇವರು 1000 ಪಟ್ಟು ರಿಸಲ್ಟ್ ಅನ್ನು ಕೊಡಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೇ ಸ್ಟೆಪ್ ಯಾವ್ದ್ರಲ್ಲಿ ದೇವರು ನಮ್ಮನ್ನು 1000 ಪಟ್ಟು ಹೆಚ್ಚಿಸ್ತಾನೆ? ವಾಕ್ಯದ ಅಡಿಪಾಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡೋದಾದ್ರೆ ನಮ್ಮ ಅನಾಯಿಂಟಿಂಗ್, ದೇವರು ನಮ್ಮ ಮೇಲೆ ಇಟ್ಟಿರುವ ಅಭಿಷೇಕವನ್ನ 1000ದಷ್ಟು ಆತನು ಹೆಚ್ಚಿಸಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದಾವೀದನು ಮತ್ತೆ ಸಮುವೇಲನ ಹಿಸ್ಟ್ರಿನ ಸ್ಟಡಿ ಮಾಡುವಾಗ, ಸಮುವೇಲನು ದಾವೀದನ ಅಭಿಷೇಕ ಮಾಡುವವನಿಗೆ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ? ಕೇವಲ 12 ವರ್ಷ. ಅವನು ರಾಜ್ಯನಾಗುವಾಗ ಅವನಿಗೆ ಎಷ್ಟು ವರ್ಷ ಇತ್ತು? 30 ವರ್ಷದವನಾಗಿದ್ದ. ಪ್ರೈಸ್ ದಿ ಲಾರ್ಡ್. ಅವನು ರಾಜ್ಯನಾಗುವಾಗ 12 ವರ್ಷದಲ್ಲಿ ಇದ್ದ. ಆ 12 ವರ್ಷದವನಾಗಿದ್ದಾಗ ಹೊಂದಿಕೊಂಡಂತ ಅಭಿಷೇಕ ಅವನು ರಾಜ್ಯನಾಗುವಾಗ ಎಷ್ಟರ ಮಟ್ಟಿಗೆ ಅದು ಗ್ರೋತ್ ಆಯಿತು? 1000ದಷ್ಟು, 1000 ಪಟ್ಟು ಹೆಚ್ಚಾದ ಅಭಿಷೇಕವನ್ನು ಅವನು ಹೊಂದಿಕೊಂಡ. ಆ 1000ದಷ್ಟು ಅಭಿಷೇಕವನ್ನಲ್ಲಿ ಇದ್ದಿದ್ರಿಂದ ಸೌಲನು ಅವನನ್ನು ಕೊಲ್ಲಬೇಕಂತ ಪ್ಲಾನ್ ಮಾಡಿದ್ರು, ದೇವರು ಅದನ್ನು ಫೇಲ್ಯೂರ್ ಮಾಡಿದರು. ಹಲ್ಲೆಲೂಯಾ. ಅವನನ್ನ ಕೇವಲವಾಗಿ ತನ್ನ ಅಣ್ಣಂದಿರು ನೆನೆಸಿದ್ರು ಕೂಡ ದೇವರು ಅವನನ್ನು ಗಾನಪಡಿಸಿದ್ರು. ಆ 1000 ಪಟ್ಟು ಅಭಿಷೇಕ ಅವನ ಮೇಲೆ ಇದ್ದುದರಿಂದನೇ ಗೋಲಿಯಾತನನ್ನು ನೋಡಿ ಆತನು ಭಯ ಪಡಲಿಲ್ಲ. ಯಾಕೆಂದ್ರೆ ಗೋಲಿಯಾತನ ಅವನ ಮುಂದೆ ಏನೂ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನು ಗೋಲಿಯಾತನ ನೋಡ್ಲಿಕ್ಕೆ ದೊಡ್ಡ ಖಡ್ಗವನ್ನ, ಈಟಿನ ಬಾಣನ ತಗೊಂಡು ಬರಲಿಲ್ಲ. ನದಿಯ ದಡದಲ್ಲಿ ಇದ್ದಂತ 5 ಕಲ್ಲನ್ನು ಎತ್ಕೊಂಡು ಬಂದ. ಪ್ರೈಸ್ ದಿ ಲಾರ್ಡ್. ಅದು ಯಾಕೆ ಅಷ್ಟು? ಅದರ ಒಂದು ಆಳವಾದ ಅರ್ಥ ಏನಂದ್ರೆ, ಯಾವಾಗ ದೇವರ ಅಭಿಷೇಕ ನಿಮ್ಮ ಮೇಲೆ ಅದು ಹೆಚ್ಚಾಗ್ತಾ ಬರ್ತದೋ, ಒಂದು ಸಣ್ಣ ವಿಷಯವನ್ನು ಇಟ್ಟುಕೊಂಡು ಕೂಡ ನೀವು ದೊಡ್ಡ ಗೋಲಿಯಾತನನ್ನ ಗೆಲ್ಲಬಹುದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇಟ್ ಇಸ್ ಅ ಡೀಪ್ ಸೀಕ್ರೆಟ್. ನಿಮ್ಮ ಮೇಲೆ ಅಭಿಷೇಕ ಇರುವಾಗ, ಅದನ್ನು ದೇವರು ಹೆಚ್ಚಿಸುವಾಗ, ಗೋಲಿಯಾತನಾಗಿರುವ ಆತನು 3ರಷ್ಟು 4ರಷ್ಟು ಬಂದರೂ ಕೂಡ ದಾವೀದನು ತಕೊಂಡೋಗಿದ್ದೇನು? ಕಲ್ಲು, ಸಣ್ಣ ಕವಣೆ ಕಲ್ಲು. ಅವನು ಕೇಳ್ತಾನೆ, ನಾನು ನೀನ್ ನಾಯಿ ಅಂದ್ಕೊಂಡಿದ್ಯಾ? ನಾಯಿ ಕುಂದಿನ ನಿನ್ ಕಣ್ಣಿಗೆ? ಅದಕ್ಕಿಂತ ಇದು ಕೆಳಗೆ ತಗೊಂಡ್ಬಂದವನು. ಅವನ ಪೊಸಿಷನ್ ಅವನೇನ್ ಅನ್ಕೊಂಡ? ಗೋಲಿಯಾತ ಏನ್ ಅನ್ಕೊಂಡ? ಯಾರು ಕೂಡ ದಮ್ಮಿಲ್ಲ ಅಂತ ಹೇಳ್ತಾರೆ ಈಗಿನ ಟರ್ಮ್ ಅಲ್ಲಿ ಹೇಳೋದಾದ್ರೆ. ಇಸ್ರಾಯೇಲ್ ಏನ್ ಮಾಡ್ಬಿಟ್ರು? ಗೋಲಿಯಾತ ನೋಡಿ, ಆಕ್ಚುಲಿ ಅವನು ಏನಲ್ಲ, ಜಸ್ಟ್ ಒಬ್ಬ ನಾರ್ಮಲ್ ಸೈನಿಕ. ಅವನು ಶತಾಧಿಪತಿನೂ ಅಲ್ಲ, ಚೀಫ್ ಕಮಾಂಡರು ಅಲ್ಲ, ಏನಿಲ್ಲ, ನಾರ್ಮಲ್ ಸೋಲ್ಜರ್. ಆದ್ರೆ ಅವನ ಬಾಡಿ ಹಂಗಿತ್ತು ಅಷ್ಟೇ. ಪ್ರೈಸ್ ಲಾರ್ಡ್. ಆಫ್ಟರ್ ಆಲ್ ನಾರ್ಮಲ್ ಸೋಲ್ಜರ್ಗೆ ಅಷ್ಟು
ಅವನಿಗೆ ಇರುವುದಾದರೆ 12 ವರ್ಷದಲ್ಲಿ ಅಭಿಷೇಕವನ್ನು ಹೊಂದಿದ ದಾವೀದನು ದೇವರು ಅವನ ಸಂಗಡಿ ಇರುವಾಗ ಅವನಿಗೆ ಎಷ್ಟರ ಮಟ್ಟಿಗೆ ಉನ್ನತದ ದೇವರು ನಡೆಸಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ಅಭಿಷೇಕ ನಿಮ್ಮ ಮೇಲೆ ಇರ್ತದೋ, ಅದು ಸಣ್ಣ ಕಾರ್ಯವಾಗಿರಲಿ ದೊಡ್ಡ ವಿಷಯವಾಗಿರಲಿ, ನೀವು ನಂಬಿಕಸ್ಥರಾಗಿ ನಡೀರಿ, ಪ್ರತಿಫಲ 100ರಷ್ಟಲ್ಲ 1000ರಷ್ಟು ದೇವರು ಅನುಗ್ರಹಿಸಿಕೊಡುವ ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಅಭಿಷೇಕ ಯಾವ ರೀತಿಯಾಗಿರ್ತಂದ್ರೆ ನೋಡಿ, ದಾವೀದನ ಅಭಿಷೇಕನ ಹೊಂದಿಕೊಂಡ, ಅದು ಕಡಿಮೆ ಆಗೋದಕ್ಕೆ ದೇವರು ಬಿಡ್ಲಿಲ್ಲ, ಅವನು ಕೂಡ ಅದಕ್ಕೆ ಅನುಮತಿ ಕೊಡಲಿಲ್ಲ. ಅದರ ಅರ್ಥ ಏನಂದ್ರೆ, ನಿಮ್ಮ ಪಾತ್ರೆಯು ಯಾವಾಗಲೂ ತುಂಬಿ ಹೊರಸೂಸುವಂತೆ ದೇವರು ಮಾಡ್ತಾನೆ. ನೀವು ಖಾಲಿಯಾದ ಪಾತ್ರೆಯಾಗಿ ಇರುವುದಿಲ್ಲ. ಈ ತಿಂಗಳಿನ ಪ್ರಕಾರ ದೇವರು ನಿಮ್ಮ ಪಾತ್ರೆ ಬರೀ ತುಂಬಿಸುವುದಷ್ಟಲ್ಲ, ತುಂಬಿ ಹೊರಸೂಸುವಂತೆ ಆತನು ಮಾಡಲು ಶಕ್ತನಾಗಿದ್ದಾನೆ. The month of 1000 times more will declare the 10,000 times of anointing over you. Praise the Lord. ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುವಂತ ದೇವರು ಮಾಡುವಂತ ಇದೇ 1000ರಷ್ಟು ಹೆಚ್ಚಾಗಿ ಮಾಡುವಂತ ಕೃಪೆ ದೇವರು ನಿಮ್ಮ ಮೇಲೆ ಇಟ್ಟಿರುವಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಗೀತಂತೆ ಯಾರಾದ್ರೂ ಅಂದ್ಕೊಂಡ್ರ ತಲೆಗೆಡಿಸ್ಕೋಬೇಡಿ. ಅವ್ರ ಮುಂದೆ ದೇವರು 1000ರಷ್ಟು ಉನ್ನತಿಗೆ ದೇವರು ನಿಮ್ಮನ್ನ ನಡೆಸುವ. ಯಾಕಂದ್ರೆ ನಮ್ಮ ದೇವರು ಮುಗಿಸ್ಲಿಕ್ಕೆ ಬರಲಿಲ್ಲ, ಆತನು ಜೀವವನ್ನು ಕೊಡಲಿಕ್ಕೆ ಬಂದನು. ಯಾಕಂದ್ರೆ ಆರಂಭವೂ ಆತನೇ, ಅಂತ್ಯವೂ ಆತನಿಗೆ ಎಲ್ಲವೂ ಚೆನ್ನಾಗಿ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಈ ತಿಂಗಳು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ 1000ರಷ್ಟು ಪ್ರತಿಫಲವನ್ನು ನೀವು ಅನುಭವಿಸ್ತೀರಿ. ಕೆಲವರ ಮೈಂಡ್ ಸೆಟ್ ಸ್ವಲ್ಪ ಲಿಮಿಟ್ ಹೋಗ್ಬಿಟ್ಟಿರುತ್ತೆ, ನಾನು ಇಷ್ಟೇ ಸಾಕು, ಪರ್ಸೆಂಟೇಜ್ ವೈಸ್ ಹೋಗ್ಬಿಟ್ಟು, ಇಲ್ಲ ರೇಷಿಯೋ ವೈಸ್ ಹೋಗಿರುತ್ತೆ. ಆದ್ರೆ ದೇವರು ಹೇಳ್ತಾರೆ, ಎಲ್ಲದನ್ನ ನಿನ್ನ ಕ್ಯಾಲ್ಕುಲೇಷನ್ ನಡೆಸಿಬಿಡು, ಅದು ವರ್ಕೌಟ್ ಆಗಲ್ಲ. ಯಾಕಂದ್ರೆ 1000ರಷ್ಟು ಅನುಗ್ರಹಿಸಬೇಕು ಅಂತ ದೇವರು ಡಿಸೈಡ್ ಮಾಡಿದ್ದಾರೆ. 1000 times more will work in your life. Praise the Lord. Hallelujah. ಎರಡನೇ ವಿಷಯ, ಅಭಿಷೇಕವನ್ನು ದೇವರು ಹೆಚ್ಚಿಸುವ ಆತನಾಗಿದ್ದಾನೆ. ಅದು ಬರೀ ಹೆಚ್ಚಿಸುವುದಷ್ಟೇ ಅಲ್ಲ, ನಿಮ್ಮ ಪಾತ್ರೆಯು, ನಿಮ್ಮ ಕಣಜಗಳು, ನಿಮ್ಮ ಜೀವಿತವು ತುಂಬಿ ಹೊರಸೂಸುವಂತೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ಈ ತಿಂಗಳು ನೀವು ಅದನ್ನು ನೋಡಲಿಕ್ಕಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೂರನೇದಾಗಿ ದೇವರು ನಿಮ್ಮ ಆರೋಗ್ಯವನ್ನು ಕೂಡ ಆತನು ವೃದ್ಧಿ ಮಾಡಲು ಶಕ್ತನಾಗಿದ್ದಾನೆ. ಎಷ್ಟು ಜನಕ್ಕೆ ಪ್ರೊಫೆಟಿಕ್ ವರ್ಡ್ ಬೇಕು? ಎಷ್ಟು ಜನಕ್ಕೆ ಬೇಕು ಪ್ರವಾದನಾತ್ಮಕವಾದ ಒಂದು ನುಡಿ ನಿಮ್ಮ ಲೈಫ್? ಹಲ್ಲೆಲೂಯಾ. ಈ ತಿಂಗಳಿಂದ ಪ್ರೈಸ್ ದಿ ಲಾರ್ಡ್ ನಿಮ್ಮ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಅನ್ನು ನೀವು ನೋಡ್ತೀರ. ಸ್ಕ್ರೀನ್ ಎಲ್ರಿಗೂ ಕಾಣಿಸ್ತಾ ಇದೆಯಾ? ಅಲ್ಲಿ ಏನಿದೆ? ಸೈನ್ಸ್ ಓದಿದವರಿಗೆ ಅಥವಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದವರಿಗೆ, ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಓದೋರಿಗೆ ಅದು ಏನು, ಅದು ಯಾವ ಎಕ್ವಿಪ್ಮೆಂಟ್ ಅಂತ ಗೊತ್ತಿರುತ್ತೆ. ಏನಂತ ಹೇಳ್ತಾರೆ ಅವರು, ನರ್ಸ್ ಅವ್ರಿಗೆ ಗೊತ್ತಿದೆ, ಅವ್ರು ಬಿಟ್ಟು ನೀವು ಹೇಳಿ. ECG. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಯಾರಿದ್ದಾರೆ ಮಧ್ಯದಲ್ಲಿ? ಮನುಷ್ಯ. ಆಕ್ಚುಲಿ ಈ ಪಿಕ್ಚರ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನನಗೇ ಕನ್ಫ್ಯೂಷನ್ ಇತ್ತು ಯಾವ ತಗೊಳ್ಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ 2 ಆಪ್ಷನ್ ಇತ್ತು, ಅದರಲ್ಲಿ ಒಂದರಲ್ಲಿ ಇನ್ನೊಂದು ಹಾರ್ಟ್ ಇತ್ತು, ಇನ್ನೊಂದರಲ್ಲಿ ಮನುಷ್ಯ ಇತ್ತು. ಪ್ರೈಸ್ ದಿ ಲಾರ್ಡ್. ನಾನು ನೈಟ್ ಅದನ್ನ ನನ್ನ ಅಪ್ಪನ ಹತ್ರ ಕೇಳಿದೆ, ಯಾವ್ದು ತಗೊಂಡ್ರೆ ಬೆಟರ್ ಆಗಿರುತ್ತೆ. ನಾನು ಅವರು ಜಸ್ಟ್ ಹೇಳಿದೆ ಇದನ್ನು, ಈ ಪಿಕ್ಚರ್ನ ಸೆಲೆಕ್ಟ್ ಮಾಡೋದು. ಪ್ರೈಸ್ ದಿ ಲಾರ್ಡ್. ನಾನು ಅವಾಗ, ಯಾಕಂದ್ರೆ ನಾನು ನಂಬೋದೇನಂದ್ರೆ ಒಬ್ಬ ದೇವ ಸೇವಕನು ಕೊಡುವಂತ ಸಣ್ಣ ಸಣ್ಣ ಗೈಡೆನ್ಸ್ ಕೂಡ ದೇವರಿಂದ ಬರುವಂತದಾಗ್ತದೆ. ಸೊ ನಾನು ಅವಾಗ ಇದನ್ನು ಚೆನ್ನಾಗಿ ನೋಡಿದೆ. ಇದರಲ್ಲಿ ಏನೋ ಒಂದು ಸೀಕ್ರೆಟ್ ದೇವರು ಅದನ್ನು ಅಡಗಿಸಿಟ್ಟಿದಾರ. ಏನಿರಬಹುದು ಅಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ? ಆ ವ್ಯಕ್ತಿಯೇ ಯೇಸು ಕ್ರಿಸ್ತ. ನಿಮ್ಮ ಆರೋಗ್ಯದಲ್ಲೂ ಕೂಡ ಆತನ ನಡೆಸುವ ಆತನು ನಿಮ್ಮ ಜೀವಿತದಲ್ಲಿ ಬಂದು ಅನಾರೋಗ್ಯ ಎಂಬ ಪದವನ್ನು ಆತನು ನಿಮ್ಮ ಜೀವಿತದಿಂದ ಅಳಿಸಿ ಹಾಕಿ ಸಂಪೂರ್ಣವಾದ ಆರೋಗ್ಯವನ್ನು ದೇವರು ಕೊಡುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಆರೋಗ್ಯವನ್ನು ಕೂಡ ಆತನು ವೃದ್ಧಿ ಮಾಡುವ ಆತನಾಗಿದ್ದಾನೆ.
ಅದು ಕೂಡ 1000 1000 times more. ಪ್ರೈಸ್ ದಿ ಲಾರ್ಡ್. ಅನಾರೋಗ್ಯ ಅನ್ನುವಂತ ಒಂದು ಪದವಿ ನಿಮ್ಮ ಜೀವಿತದಲ್ಲಿ ಇರುವುದಿಲ್ಲ. ವ್ಯರ್ಥವಾಗಿ ಹಾಸ್ಪಿಟಲ್ಗಳಿಗೆ ನೀವು ಇನ್ಮೇಲೆ ಖರ್ಚು ಮಾಡುವುದೇ ಇಲ್ಲ. ಯಾಕಂದ್ರೆ ನೀವು ಆರೋಗ್ಯ ಉಳ್ಳವರಾಗಿದ್ದೀರಿ, ಆರೋಗ್ಯವಂತರಾಗಿದ್ದೀರಿ ಎಂಬುದಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಶರೀರದಲ್ಲಿ ಯಾವ ಯಾವ ಬಲಹೀನತೆಗಳು ವೀಕ್ನೆಸ್ ಇದೆಯೋ ಅವುಗಳ ಮೇಲೆ ತಿರುಗಿ ಹೇಳಿ, ದೇವರು ನನ್ನನ್ನು ಆರೋಗ್ಯಪಡಿಸಿದ್ದಾನೆ, ನನ್ನನ್ನು ದೇವರು 1000 ಆರೋಗ್ಯಪಡಿಸಿದ್ದಾನೆ, ಇನ್ನು ಮೇಲೆ ಯಾವ ಅನಾರೋಗ್ಯಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈಯನ್ನು ಇಟ್ಕೊಳ್ಳಿ. ಪ್ರತಿಯೊಬ್ಬರು ಇದನ್ನ ಲೈವ್ ಅಲ್ಲಿ ನೋಡ್ತಿರೋ ನೀವುಗಳು ಕೂಡ ಇರುವ ಸ್ಥಳದಲ್ಲಿ ನಿಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಕೊಳ್ಳಿ. ನಾನು ಹೇಳಿದಾಗ ರಿಪೀಟ್ ಮಾಡಿ. ಈ ದಿನ ಮೊದಲುಗೊಂಡು ನನ್ನ ಮೇಲಾಗಲಿ, ನನ್ನ ಕುಟುಂಬದ ಮೇಲಾಗಲಿ, ನನ್ನ ಮಕ್ಕಳ ಮೇಲಾಗಲಿ, ಅನಾರೋಗ್ಯಕ್ಕಾಗಲಿ ಮರಣಕ್ಕಾಗಲಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಜೀವಿತದ ಮೇಲೆ ಆಳ್ವಿಕೆ ಇಲ್ಲ. ಯಾಕೆಂದರೆ ಕ್ರಿಸ್ತನು ನನ್ನ ಜೀವಿತದಲ್ಲಿ ಇದ್ದಾನೆ. Confess and declare Amen. Praise the Lord. Hallelujah. ಈ ದಿನ ಮೊದಲುಗೊಂಡು ನಿಮ್ಮ ಲೈಫ್ ಅಲ್ಲಿ ಅನಾರೋಗ್ಯ ಒಂದು ಟರ್ಮ್ ಅನ್ನು ದೇವರದನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಂತ್ ಕೆಲವರು ತೀರಾ ಸಫರ್ ಆಗಿದ್ದೀರಿ ಅನಾರೋಗ್ಯ ವಿಷಯದಲ್ಲಿ. ಆ ಒಂದು ಇಮ್ಯುನಿಟಿ ಸಿಸ್ಟಮ್ ನ ದೇವರು ಬೂಸ್ಟ್ ಮಾಡ್ತಾ ಇದ್ದಾರೆ. Praise the Lord. Hallelujah. I don't know whoever you may be. ದೇವರು ನಿಮ್ಮ ಬಾಡಿಯನ್ನ ಸೂಪರ್ ನ್ಯಾಚುರಲ್ ಆಪರೇಷನ್ ಮಾಡ್ತಾ ಇದ್ದಾರೆ. In a supernatural realm, God is fixing your body. ಎಲ್ಲ ಸೆಳೆತಗಳು, ಜಾಯಿಂಟ್ಸ್ ಇರುವಂತ ಪೇನ್, ಆಗ ಕಾಡುವಂತ ವೀಕ್ನೆಸ್ ನಾಜರೇತಿನ ಯೇಸುವಿನ ನಾಮದಲ್ಲಿ ಬೈಂಡ್ ಮಾಡ್ತಾ ಇದ್ದಾರೆ. I am cancelling all kind of deadly diseases from them. You shall live more. Hallelujah. Praise the Lord. ಯಾಕೆಂದ್ರೆ ಆತನು ಶಿಲುಬೆ ಮೇಲೆ ಬಲಿಯಾಗುವಾಗ ನಮ್ಮ ಅನಾರೋಗ್ಯಗಳನ್ನು ಕೂಡ ಆತನು ಹೊತ್ತುಕೊಂಡನು. ಆತನು ನಮ್ಮ ಕಾಯಿಲೆಗಳನ್ನು ಕೂಡ ಹೊತ್ತುಕೊಂಡನು. ಅದರ ಮೇಲೆ ದೇವರು ನಮಗೆ ಜಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಶಾಪಕ್ಕಾಗಲಿ, ಮರಣಕ್ಕಾಗಲಿ, ಕಾಯಿಲೆಗಳಿಗಾಗಲಿ ನಮ್ಮಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಮೇಲೆ ಅದಕ್ಕೆ ಸ್ಥಳವೇ ಇಲ್ಲ. ಯಾಕಂದ್ರೆ ಯೆಹೋವ ರಾಫಾ, ಗುಣಪಡಿಸುವ ದೇವರು ನಮ್ಮ ಸಂಗಡ ಇದ್ದಾನೆ. Hallelujah. Praise the Lord. ದೇವರು ವಾಗ್ದಾನ ಮಾಡಿದರೆ 100% 100% ಗ್ಯಾರಂಟಿ, 1000 times more. Hallelujah. ಎಷ್ಟು ಜನಕ್ಕೆ ಅರ್ಥ ಆಯ್ತು? 100ಕ್ಕೆ 100ರಷ್ಟು ಮಾಡ್ತಾನೆ, ಅದು 100% ಫೇತ್. ಆದ್ರೆ 1000 ಆತನು ಹೆಚ್ಚಿಸುವ ಚೆನ್ನಾಗಿದ್ದಾನೆ. Hallelujah. Praise the Lord. The next main thing is God is going to bless your finances. Hallelujah. ಈ ದಿನ, ಈ ತಿಂಗಳೆಲ್ಲ ನೀವೇನೆಲ್ಲ ದೇವರ ರಾಜ್ಯಕ್ಕಾಗಿ ಬಿತ್ತುತ್ತೀರೋ, ವೆದರ್ ಇಟ್ ಮೇ ಬಿ ಯುವರ್ ಟೈಮ್, ಯುವರ್ ಎಫರ್ಟ್, ಯುವರ್ ಮನಿ, ವಾಟ್ ಎವರ್, ಯಾವುದಾಗಿದ್ರು ಕೂಡ 1000 ದೇವರು ನಿಮಗೆ ಅದನ್ನು ಹಿಂತಿರುಗಿ ಕೊಡಲು ಶಕ್ತನಾಗಿದೆ. Praise the Lord. ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವುದು ಆ ಒಂದು ಪಾತ್ರೆ ಹೇಗೆ ತುಂಬಿ ಚಲ್ಲಿ ಹೊರಸೂಸ್ತಾ ಇದೆಯೋ, ನಿಮ್ಮ ಪುಟ್ಟಿಗಳು, ನಿಮ್ಮ ಕೊಣವೆಗಳು, ನಿಮ್ಮ ಪಾಕೆಟ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ will overflow in the name of the Jesus. God wants to fix your financial situation. ನಿಮ್ಮ ಆರ್ಥಿಕ ಸ್ಥಿತಿಗಳನ್ನು ಆತನು ಸುಧಾರಿಸಲು ಶಕ್ತನಾಗಿದ್ದಾನೆ. Hallelujah. Praise the Lord. ಎಷ್ಟು ಜನ ಇಲ್ಲಿ ನೀವು ಕೆಲಸ ಮಾಡೋದಿಲ್ಲ? ಕೆಲಸ ಮಾಡು. ಎಷ್ಟು ಜನ? ಯಾರೆಲ್ಲ ಡೈಲಿ ವೇಜಸ್, ಡೈಲಿ ವೇಜಸ್ ಯಾರು ತಗೊಳ್ತಾ ಇದ್ದೀರಾ, ವೀಕ್ಲಿ ವೇಜಸ್ ಯಾರು ತಗೊಳ್ತಿದ್ದೀರಾ, ಮಂತ್ಲಿ ಸ್ಯಾಲರಿ ಯಾರು ತಗೊಳ್ತಿದ್ದಾರೆ, ಎಲ್ಲ ಕೈ ಎತ್ತಿ ಒಂದ್ಸರಿ.
ದಿನಾಲು ಕೂಲಿ ತಗೊಳ್ಳುವಂತವರಾಗಿರ್ಲಿ, ವಾರದಲ್ಲಿ ಒಂದ್ಸತಿ ತಗೊಳ್ಳೋರಾಗಿರ್ಲಿ, ಅಥವಾ ತಿಂಗಳಲ್ಲಿ ಒಂದ್ಸತಿ ತಗೊಳ್ಳಿ, ಯಾರೇ ಆಗಿದ್ರು, ನೋ ಮ್ಯಾಟರ್ ಹೌ ಯು ಅರ್ನ್, ಯಾರೆಲ್ಲ ದುಡಿತಿದಾರ ಕೈ ಎತ್ತಿ. ನಾನು ಹೇಳೋರ್ಗು ಕೈ ಹಾಗೆ ಎತ್ತಿರ್ಬೇಕು, ಇಳಿಸಬಾರ್ದು. ಸಮಥಿಂಗ್ ಗಾಡ್ ವಾಂಟ್ ಟು ಡೂ ಇನ್ ಯುವರ್ ಲೈಫ್. ದೇವರು ನಿಮ್ಮ ಜೀವಿತದಲ್ಲಿ ಏನೋ ಮಾಡಬೇಕೆಂಬುದಾಗಿದ್ದಾರೆ. ರಿಬಲರಲರ ಮನುಷ್ಯಂದರಲರ ಮೌಷ್ಯ ರೇಖಮದಿರಿವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೀವು ಹಾನೆಸ್ಟ್ ಆಗಿ ದೇವರಿಗಾಗಿ ನೀವು ನಿಂತುಕೊಂಡು ನಡೆಯುವುದಾದರೆ ದೇವರು ತಿಳಿಸ್ತಾ ಇದ್ದಾರೆ, ಈ ತಿಂಗಳು ಮೊದಲುಗೊಂಡು ಪ್ರೈಸ್ ಲಾರ್ಡ್, ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅವರ ಮಕ್ಕಳು, ತಲೆಮಾರುಗಳವರೆಗೂ 1000ದಷ್ಟು ಅನುಗ್ರಹವನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರೆ. ನಿಮ್ಮ ಕೈಗಳನ್ನು ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ. ಕೆಲವರ ಲೈಫಲ್ಲಿ ಹೇಗಿದೆ ಅಂದ್ರೆ, ಏನ್ ಅರ್ನ್ ಮಾಡ್ತಾ ಇದ್ದಾರೆ, ಏನ್ ಗಳಿಸ್ತಾ ಇದ್ದಾರೆ, ಅದು ಹೇಗೆ ಸ್ಪೆಂಡ್ ಆಗ್ತಾ ಇದೆ, ಹೇಗೆ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ನುಂಗುವ ಹುಳಗಳನ್ನ ದೇವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರು ಯಾವ ರೀತಿಯಾಗಿ ಸುರಿಸ್ತಾರೆ ಅಂದ್ರೆ, ಈ ರೀತಿಯಾಗಿ ದೇವರು ನಿಮ್ಮ ಲೈಫಲ್ಲಿ ಸುವರಗಳನ್ನು ಸುರಿಸ್ತಾರೆ. You will see the goodness of God in your life. Praise the Lord. ಯಾಕಂದ್ರೆ ಮಳೆ ಬರುವಾಗ ಎಷ್ಟು ತುಂಬಿಸ್ಕೊಳ್ತೀರ ಅಂತ ಯಾರು ಕೇಳಲ್ಲ. ಕೇಳ್ತಾರ? ಮಳೆ ಬರುವಾಗ ಇಷ್ಟೇ ಮಳೆ ಬರಬೇಕು, ಇಷ್ಟೇ ಹನಿನ ನೀವು ತುಂಬಿಸ್ಕೊಳ್ಬೇಕು, ಇಷ್ಟೇ ಲೀಟರ್ ತುಂಬಿಸ್ಬೇಕು ಅಂತ ಯಾರಾದ್ರೂ ಡಿಫೈನ್ ಮಾಡ್ತಾರ? The rain of supernatural increase will take over in your life. ನಿಮ್ಮ ಜೀವಿತದಲ್ಲಿ ಆ ಒಂದು ಆರ್ಥಿಕ ಮಳೆಯನ್ನ ಈ ತಿಂಗಳು ಮೊದಲುಗೊಂಡು ನೀವು ನೋಡ್ತೀರ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗಿರುವಾಗ ಸೈತನ ಮೇನ್ ಯೂಸ್ ಮಾಡುವಂತ ವೆಪನ್ ಅವನ ಫೈನಾನ್ಸಸ್ ಅನ್ನು ಅಟ್ಯಾಕ್ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನೋ ಮ್ಯಾಟರ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಮೀ, ಐ ಡೋಂಟ್ ಕೇರ್. ದೇವರು ಹೇಳಿದ್ದು ನಾನು ಹೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಿಮ್ಮ ಫೈನಾನ್ಸಸ್ ಸೈತಾನನ ಅಂಡರ್ ಅಲ್ಲಿ ಇರಬಾರ್ದು, ದೇವರ ಅಧೀನದಲ್ಲಿ ಇರಬೇಕು. ಹಲ್ಲೆಲೂಯಾ. ಸಲ್ಮೋನನ ಕಾಲದಲ್ಲಿ ಸಮೃದ್ಧಿ ಯಾಕಿತ್ತು ಗೊತ್ತಾ? ಡು ಯು ನೋ ವಾಟ್ ದ ಫಸ್ಟ್ ಥಿಂಗ್ ಹಿ ಆಸ್ಕ್ಡ್ ಫ್ರಮ್ ಗಾಡ್? ಸಲ್ಮೋನನು ಪಟ್ಟಾಭಿಷೇಕವನ್ನು ಹೊಂದಿಕೊಂಡು ನೆಕ್ಸ್ಟ್ ಮೂಮೆಂಟ್ ಅವನು ಕೇಳಿದ್ದೇನೆಂದ್ರೆ, ಈ ದೊಡ್ಡ ಜನಾಂಗವನ್ನು ನಡೆಸೋದಕ್ಕೆ ನನಗೆ ಬೇಕಾದ ಜ್ಞಾನವನ್ನು ಅನುಗ್ರಹಿಸಿಕೊಡು. ಈ ನೆವರ್ ಆಸ್ಕ್ಡ್ ವೆಲ್ತ್, ಪ್ರಾಪರ್ಟಿನ ಕೇಳಿಲ್ಲ, ಹೆಂಡತಿಯರನ್ನ ಕೇಳಿಲ್ಲ, ಏನು ಕೇಳಿಲ್ಲ. ಅವನು ಫಸ್ಟ್ ಕೇಳಿದ್ದೇನೆಂದ್ರೆ, ಈ ಜನರನ್ನ ನಡೆಸಲಿಕ್ಕೆ ಬೇಕಾದ ಜ್ಞಾನವನ್ನ ನನಗೆ ಅನುಗ್ರಹಿಸಿಕೊಡು. ಆ ವಿಸ್ಡಮ್ ಅನ್ನು ದೇವರು ನಿಮ್ಮ ಮೇಲೆ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಗಾಡ್ ಇಸ್ ಗೋಯಿಂಗ್ ಟು ಡಿಲೀಟ್ ಇಟ್ ಫ್ರಮ್ ಯುವರ್ ಲೈಫ್. ಬೇಡವಾದ ಖರ್ಚುಗಳನ್ನು ದೇವರು ನಿಲ್ಲಿಸ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ. ನಿಮಗೆ ಬೇಕಾದ ಫೈನಾನ್ಸಸ್ ಅನ್ನು ದೇವರು ಅನುಗ್ರಹಿಸಿಕೊಡ್ತಾ ಇದ್ದಾರೆ. ಕೆಲವೊಬ್ಬರ ಸ್ಯಾಲರಿಗಳಲ್ಲಿ ಇನ್ಕ್ರಿಮೆಂಟ್ ಅನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರಿಗೆ ನಿಮ್ಮದಾದ ನಿಮ್ಮ ಹಣ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ, ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿದೆ. ದೇವರು ಅದನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಸಮ್ ಲ್ಯಾಕ್ಸ್ ಐ ಆಮ್ ಸೀಯಿಂಗ್ ಇನ್ ಯುವರ್ ಅಕೌಂಟ್. ಎಲ್ಲ ಕೈ ಎತ್ತಿ, ಯಾರು ದುಡಿತಾ ಇದ್ದಾರೆ? ಫಾದರ್, ಇನ್ ದ ನೇಮ್ ಆಫ್ ಜೀಸಸ್, the authority which you have given to me, the anointing which you have put in me, I declare and decree the 1,000 times more increase in their earning, in their property, in their whatever the endeavors they own. I release the grace of 1,000 times more in their life. Amen. ನಂಬಿದವರು ಆಮೇನ್ ಎಂಬುದಾಗಿ ಹೇಳಿ. ಓಕೆ, ನಿಮ್ಮ ಕೈಗಳನ್ನು ಇರಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ನೀವೇನೆಲ್ಲ ಪ್ರಯಾಸ ಪಡ್ತೀರ, 1000ದಷ್ಟು ದೇವರು ನಿಮಗೆ ಹಿಂದಿರುಗಿಸಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಕೊರತೆ ಕೂಡ ದೇವರು ನಿಮಗೆ ಆಗೋದಕ್ಕೆ ಬಿಡಿಲ್ಲ. ಯಾಕಂದ್ರೆ ದೇವರು ಈ ತಿಂಗಳು ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ. ದೇವರು ಈ ತಿಂಗಳು ನಿಮಗಾಗಿ ಪರಲೋಕ ದ್ವಾರಗಳನ್ನು ತೆರೀತಾ ಇದ್ದಾರೆ. God is opening the doors for you. ದೇವರು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಪರಲೋಕದ ದ್ವಾರಗಳನ್ನು ತೆರೆದು ಸುವರಗಳನ್ನು ಆತನು ಸುರಿಸುತ್ತಿದ್ದಾನೆ. ನಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಆಮೇಲೆ ಸ್ಕ್ರೀನಲ್ಲಿ ಕಾಣ್ತಿರೋ ಪಿಕ್ಚರ್ ಕರೆಕ್ಟ್ ಆಗಿ ನೋಡಿ ಯಾವ ರೀತಿ ಆಗಿದೆ.
ಬಾಗಿಲಿದೆಯಾ? ಹೋಗ್ಲಿ, ಗೇಟ್ ಇದೆಯಾ? ಬಾಗಿಲು ಬಿಡಿ, ಗೇಟ್ ಇದೆಯಾ? ಸೆಕ್ಯೂರಿಟಿ ಗಾರ್ಡ್ ಇದಾನ? ಯಾರಾದ್ರೂ ನಿಂತ್ಕೊಂಡು ತಡೆಯೋರು ಇದಾರ? ಮಾರ್ಗ ನಿಮಗೆ ಸಿದ್ಧವಾಗಿದೆ, ಹೋಗುವುದು ಬಿಡೋದು ನಿಮ್ಮ ಚಾಯ್ಸ್. ಈ ತಿಂಗಳು ದೇವರು ನಿಮಗೆ ಮಾರ್ಗಗಳು, ಸೈತಾನ ವೈರಿ ಒಂದು ಮಾರ್ಗ ಮುಚ್ಚಿನ ತಲೆ ಕೆಡಿಸ್ಕೋಬೇಡಿ, ದೇವರು 1000 ಡೋರ್ಸ್ ನಿಮ್ಗೆ ಓಪನ್ ಮಾಡ್ತಾ ಇದ್ದಾರೆ. ಡೋರ್ಸ್ 1000% ಗಾಡ್ ಇಸ್ ಗೋಯಿಂಗ್ ಟು ಓಪನ್. ಒಂದೇ ಒಂದು ಬಾಗಿಲನ್ನು ಮುಚ್ಚಿದಂತಾನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 1000 ಬಾಗಿಲನ್ನು ತೆರೆಯುವ ದೇವರು ನಿಮ್ಮ ಜೊತೆ ಇದ್ದಾರೆ. 1000 doors are going to open in your lives. Praise the Lord. ಪರಲೋಕ ದೇವರು ತೆರೆದ ಮೇಲೆ ಒಂದು ಒಡಂಬಡಿಕೆ ದೇವರು ಮಾಡ್ತಾರೋ ಇಲ್ವೋ? ಯಾರ್ಯಾರ ಲೈಫ್ ಅಲ್ಲಿ ದೇವರು ಪರಲೋಕದ ದ್ವಾರನ ತೆರೀತಾರೋ ಅವ್ರ ಮೇಲೆ ಒಂದು ಒಡಂಬಡಿಕೆ ದೇವರು ಮಾಡ್ತಾರೆ. ಎಷ್ಟು ಜನ ಒಡಂಬಡಿಕೆಗೆ ಸಿದ್ಧವಾಗಿದ್ದೀರಾ? So God wants to make you ಒಂದು covenant, ಒಂದು agreement with you. ಏನ್ ಮಾಡ್ಬೇಕು ಅಂತಿದ್ದಾರೆ? ಒಂದು ಅಗ್ರಿಮೆಂಟ್, ಒಂದು ಒಡಂಬಡಿಕೆ ದೇವರ ಮಟ್ಟಿಗೆ ಮಾಡಬೇಕು ಅಂತಿದ್ದಾರೆ. ಆ ಒಡಂಬಡಿಕೆಯ ಪ್ರಕಾರ ಏನಂದ್ರೆ, ಈ ತಿಂಗಳೆಲ್ಲ ದೇವರು ನಿಮ್ಮನ್ನ 1000ದಷ್ಟು ಉನ್ನತವಾಗಿ ನಡೆಸಲು ಶಕ್ತನ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಅಗ್ರಿಮೆಂಟ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಅಗ್ರಿಮೆಂಟ್ ಮಾಡಬೇಕಂದ್ರೆ ಈ ಲೋಕದಲ್ಲಿ ಪೆನ್ ಯೂಸ್ ಮಾಡ್ತಾನೆ, ಇಂಕ್ ಯೂಸ್ ಮಾಡ್ತಾನೆ. ಆದ್ರೆ ನನ್ನ ಕರ್ತನು ನಿಮ್ಮೊಟ್ಟಿಗೆ ಅಗ್ರಿಮೆಂಟ್ ಮಾಡೋದಕ್ಕೆ ತನ್ನ ರಕ್ತವನ್ನೇ ಆತನು ಯೂಸ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯೇಸುವಿನ ರಕ್ತ ನನ್ನ ಮೇಲಿರುವಾಗ ದುಷ್ಟನ ಯಾವ ಆಯುಧಗಳು ನನ್ನನ್ನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. Hallelujah. Praise the Lord. ಆತನು ನಿಮಗೆ ಈಗ ಹೇಳ್ತಾ ಇದ್ದಾನೆ, ಇವತ್ತಿಂದ ನೀವು ನನ್ನವರು, ನಾನು ನಿಮ್ಮವನಾಗಿದ್ದೇನೆ. Praise the Lord. Hallelujah. ನಿಮ್ಮ ಪಕ್ಕದಲ್ಲಿರೋರಿಗೆ ನೋಡಿ, ಇವತ್ತಿಂದ ನೀವು ದೇವರಿನವರಾಗಿದ್ದೀರಿ. ಹೇಳಬೇಕು, ಯಾಕೆ ಯಾರಿಗೂ ಖುಷಿ ಇಲ್ಲವ? ಅಯ್ಯೋ, Praise the Lord. Hallelujah. ನಮ್ಮ ಸ್ಟೈಲ್, ನಾವ್ ಯಾರ ಸ್ಟೈಲ್ ಅನ್ನು ಕಾಪಿ ಮಾಡಲ್ಲ, ಬಟ್ ನಮ್ಮನ್ನು ಕಾಪಿ ಮಾಡಿ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ. Praise the Lord. Hallelujah. ನಾನು ಯಾವಾಗ ಸ್ಯಾಟಲೈಟ್ ಚರ್ಚ್ ತಗೊಳ್ಳುವಾಗ ಅವರೆಲ್ಲ ವಿಡಿಯೋ ಕಾಲ್ ಅಲ್ಲಿ ಇರ್ತಾರೆ, ಇಲ್ಲ ವಾಯ್ಸ್ ಕಾಲ್ ಅಲ್ಲಿ ಇರ್ತಾರೆ. ಹೇಳಿದ ತಕ್ಷಣ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಗೊತ್ತಾ? ಒಂದು 5 ನಿಮಿಷ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಬೇಕು, ಅಷ್ಟೊಂದು ರೀತಿಯಲ್ಲಿ ಅವರು ಅದನ್ನ ರಿಸೀವ್ ಮಾಡ್ತಾರೆ. Praise the Lord. ನಮ್ಮ ಜೊತೆ ಇದ್ರೆ ನಾವು ಹಾಗೇನೆ ಟ್ರೈನ್ ಅಪ್ ಮಾಡೋದು. ಯಾಕಂದ್ರೆ ವಿ ವಾಂಟ್ ಹೆವೆನ್ ಟು ವರ್ಕ್ ಫಾರ್ ಅಸ್. ಪರಲೋಕ ನಮಗಾಗಿ ಸಿದ್ಧವಾಗಿದೆ. ಪರಲೋಕ ಸಂಸ್ಥಾನವು ನಮ್ಮ ಪರವಾಗಿ ಕೆಲಸ ಮಾಡಿದೆ. Hallelujah. Heaven is our organization. Praise the Lord. Hallelujah. ನೀವು ಯಾವ ಸಂಸ್ಥಾನಕ್ಕೆ ಸೇರಿದವರು? ಅವ್ರು ಹೇಳಬೇಕು, ಎಲ್ಲ ನೀವೇ ಹೇಳಿದ್ರೆ ಅವ್ರು ಹೇಳಿ. ನೀವು ಯಾವ ಸಂಸ್ಥಾನಕ್ಕೆ ಸೇರಿದವರು? ನೀವು ಯಾವ ತಲೆಮಾರಿಗೆ ಸೇರಿದವರು? ಈಗ ನೀವು ಆನ್ಸರ್ ಹೇಳ್ಬಾರ್ದು. ನೀವು ಯಾವ ತಲೆಮಾರಿಗೆ ಸೇರಿದವರು? ಯಾರ ತಲೆಮಾರಿಗೆ? ಯೇಸು ಕ್ರಿಸ್ತನ ತಲೆಮಾರು ಎಷ್ಟನೇ ತಲೆಮಾರು? ಯಾರಿಗೆ ಗೊತ್ತು? ಆದಾಮನಿಂದ ಯೇಸು ಕ್ರಿಸ್ತನವರೆಗೆ ಎಷ್ಟನೇ ತಲೆಮಾರು? ಯೇಸು ಕ್ರಿಸ್ತನ ತಲೆಮಾರು ಎಷ್ಟನೇದು? 42ನೇ ತಲೆಮಾರು. ವಿ ಆರ್ ದ 42nd ಜನರೇಷನ್ ಪೀಪಲ್. ಆದಾಮನಿಂದ ಯೇಸು ಕ್ರಿಸ್ತನವರೆಗೆ ಎಷ್ಟನೇ ತಲೆಮಾರು? 42. ನಾವು ಕ್ರಿಸ್ತನ ತಲೆಮಾರು. ವಿ ಆರ್ ದ ಜನರೇಷನ್ಸ್ ಆಫ್ ಕ್ರೈಸ್ಟ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ, ಇವತ್ತಿನಿಂದ ನೀವು ನನ್ನವರು, ನಾನು ನಿಮ್ಮವನು, ನಿಮಗಾಗಿ ಪರಲೋಕವನ್ನು ನಾನು ತೆರೆದಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 1000ದಷ್ಟು ಹೆಚ್ಚಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡಲು ಶಕ್ತನಾಗಿದೆ. ದೇವರು ವಾಗ್ದಾನ ಮಾಡಿದ್ರೆ 100% ನಿಮ್ಮ ಜೀವಿತದಲ್ಲಿ ಅವರು ನಡೆಸ್ತಾರೆ. ಓ ರಿವಲರಮನ ಶಂದರಲರಿಯಾಂದರನ ಮೋಶಿ. ಥ್ಯಾಂಕ್ ಯು ಜೀಸಸ್. ರಿವಲರಮನ ಶಂದರಲರ ಮೋಶಿ.
ಕೆಲವು ಕಟ್ಟುಗಳನ್ನು ಹೊಡೆಯುತ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾರಾದ್ರೂ ಮೈಂಡ್ ಅಲ್ಲಿ ಒಂದು ರೀತಿ ತುಂಬಾ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ನಿಮ್ಮ ಮೈಂಡ್ ಕಟ್ಟಿ ಹಾಕಿದಾಗತ್ತೆ ಯಾರಾದ್ರೂ ಫೀಲ್ ಆಗುತ್ತಾ? ನಿಮ್ಮ ಮೈಂಡ್, ನಿಮ್ಮ ಥಾಟ್ಸ್ ಇದ್ದಕ್ಕಿದ್ದಾಗೆ ಚೇಂಜ್ ಆಗುವಂಥದ್ದು, ಮೈಂಡ್ ಒಂದು ರೀತಿ ಕಟ್ಟಿ ಹಾಕಿದಾಗ ಆಗುವಂಥದ್ದು. ಯಾರಿಗೂ ಜಸ್ಟ್ ರೈಸ್ ಯುವರ್ ಹ್ಯಾಂಡ್. ಯಾರಾಗಿದ್ರು ಸರ್, ನೀವಿರೋ ಸ್ಥಳದಲ್ಲಿ ಕೈ ಎತ್ತಿ. ನಿಮಗೆ ತಲೆಯಲ್ಲಿ ಒಂದು ರೀತಿಯಲ್ಲಿ ಆಗಿ ಕಟ್ಟಿ ಹಾಕಿದಂಗೆ ಏನೋ ಒಂಥರ ಆಗ್ತಿದೆ ನಿಮ್ಮ ತಲೆ ಒಳಗೆ, ನಿಮ್ಮ ಕೈ ಎತ್ತಿ. ಮೇನ್ ನಿಮ್ಮ ತಲೆಯಲ್ಲಿ ಕಟ್ ಹಾಕಿದಾಗ ಒಂದು ಫೀಲ್, ಯಾರೋ ನಿಮ್ಮ ಮೈಂಡ್ ಹಿಡ್ಕೊಂಡಿದ್ದಾರೆ, ಕಟ್ ಹಾಕಿದಾಗ ಯಾರು ಹಿಡ್ಕೊಂಡಂಗೆ ಕಟ್ ಹಾಕಿ ಏನೋ ಆಗ್ತಿದೆ ಅಂತವ್ರ ಕೈಗಳೇ. So just translate that word in Kannada, I will say in English. You are feeling that something has bound your head, something has bound your thoughts. ನಿಮಗೆ ಈ ರೀತಿ ಅನುಭವ ಆಗ್ತಿದೆ, ನಿಮ್ಮ ತಲೆಯಲ್ಲಿ ಕಟ್ಟಿ ಹಾಕಲ್ಪಟ್ಟಂತ ಒಂದು ಅನುಭವದಲ್ಲಿ ನಿಮಗೆ ಆಗ್ತಾ ಇದೆ. When you enter that situation, that time, you will not able to think what you are thinking, and you will not able to remember what you were thinking at that time. ಆ ಸಮಯದಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು, ಏನ್ ಮಾಡಬೇಕು ನಿಮಗೆ ಗೊತ್ತಾಗೋದಿಲ್ಲ. But you are so disturbed at that moment when you feel that something has bound your mind. ಆ ಸಂದರ್ಭದಲ್ಲಿ ನೀವು ತುಂಬಾ ಇಕ್ಕಟ್ಟಿಗೆ ಸಿಗುತ್ತೀರಿ, ತುಂಬಾ ನೀವು ಗಲಿಬಿಲಿಗೆ ಉಂಟಾಗ್ತೀರಿ. Father, I come into the throne of mercy. ತಂದೆಯೇ, ನಾವು ನಿನ್ನ ಸಿಂಹಾಸನದ ಬಳಿಗೆ ಬರುತ್ತೇವೆ. I declare and decree the freedom in their mental health right now in the name of Jesus. ಈಗಲೇ ಅವರಿಗೆ ಆರೋಗ್ಯವನ್ನ ದಯಪಾಲಿಸುವುದಾಗಿ ನಾನು ಆಜ್ಞೆ ಮಾಡ್ತೇನೆ. ಅವರ ತಲೆಯಲ್ಲಿರುವ ಸಮಸ್ಯೆಗಳು ನೀಗಲ್ಪಟ್ಟು I break all the shadows of the enemies, all the influences of the enemy. I cancel it from their life right now. ಜೀವನದಲ್ಲಿ ಎಲ್ಲ ಸೈತಾನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಈಗಲೇ ಹೊರಗಾಗ್ತಾ ಇದೆ. Right now, Lord, release them right now. ಅವರು ಈಗಲೇ ಬಿಡುಗಡೆಗೊಳಿಸಲ್ಪಡಲಿ ಯೇಸುವಿನ under your mighty power and supernatural superior grace and demonstration of resurrection power shall take place in their life right now. ಈಗಲೇ ಕರ್ತನೇ, ಅವರ ಜೀವಿತದಲ್ಲಿ ನಿನ್ನ ಪುನರುತ್ಥಾನ ಶಕ್ತಿ, ನಿನ್ನ ಕೃಪೆಯು ಅವರ ಜೀವಿತದಲ್ಲಿ ಉಂಟಾಗಲಿ ದೇವರೇ. Let the same resurrection power function in them right now in the name of Jesus. ಯೇಸುವಿನ ನಾಮದಲ್ಲಿ ಈಗಲೇ ಪುನರುತ್ಥಾನ ಶಕ್ತಿ ಅವರ ಜೀವಿತದಲ್ಲಿ ಕರ್ತನೇ ಕಾರ್ಯವಾಗಲಿ. ಎಲ್ಲ ಕಟ್ಟಲ್ಪಟ್ಟ ದುರಾತ್ಮನ ಕಾರ್ಯಗಳು, ಶಪಿಸಲ್ಪಟ್ಟ ಅಂಧಕಾರದ ಬಲಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಅವರ ಜೀವಿತದಿಂದ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ Lord, set them free. ಈಗಲೇ ಅವರಿಗೊಂದು ಬಿಡುಗಡೆ ಆಗಲಿ. I declare and decree the freedom in the name of Jesus. Amen. ಸ್ವತಂತ್ರಗೊಳಿಸುತ್ತದೆ ಯೇಸುವಿನ ನಾಮದಲ್ಲಿ. Amen. Hallelujah. ಇನ್ನು ಮೇಲೆ ನಿಮ್ಮ ಮೈಂಡನ್ನ ಯಾವ ಶಕ್ತಿನೂ ಕಂಟ್ರೋಲ್ ಮಾಡೋದಿಲ್ಲ, ದೇವರು ನಿಮಗೆ ಗೈಡ್ ಮಾಡ್ತಾರೆ. ಏನು ಮಾಡಿ. Praise the Lord. Because June, it is a promise word, the month of increase 1,000 times more. ಆಮೆನ್. Hallelujah. 1000ದಷ್ಟು ನಿಮ್ಮನ್ನ ಹೆಚ್ಚಿಸಿ ಅಭಿವೃದ್ಧಿಗೊಳಿಸಿ ಆಶೀರ್ವದಿಸುವನು. Praise the Lord. ನೀವೀಗಿರುವುದಕ್ಕಿಂತಲೂ ನಿಮ್ಮ ಏನ್ ಪ್ರೆಸೆಂಟ್ ಸಿಚುವೇಶನ್ ಇದೆ ಅದಕ್ಕಿಂತ 1000ದಷ್ಟು ದೇವರು ಹೆಚ್ಚಿಸಿ ಅನುಗ್ರಹಿಸಿ ನಮ್ಮದಾಗಿ. ಆಮೆನ್. Receive it, Lord. Praise the Lord. Hallelujah. ಇದೇ ದೇವರು ನಮಗೆ ಮಾಡಿರುವಂತ ವಾಗ್ದಾನ. ಎಷ್ಟು ಜನ ನೀವು ಸಿದ್ಧವಾಗಿದ್ದೀರಾ ವಾಗ್ದಾನಕ್ಕಾಗಿ? Praise the Lord. Hallelujah. So ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನ ಯೇಸು ಕ್ರಿಸ್ತನ ರಕ್ತದಲ್ಲಿ ನೀವು ಕೇಳಿದಂತ ವಾಕ್ಯನ ನಿಮ್ಮ ಹೃದಯದ ಮೇಲೆ ನಾನು ಮುದ್ರೆ ಹಾಕ್ತಾ ಇದ್ದೇನೆ.